ಇವತ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ವತಿಯಿಂದ ರಾಜಣ್ಣವರನ್ನ ವಜಾ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ಪ್ರತಿಭಟನೆಯಲ್ಲಿ ಪುರಭವನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ DC ಆಫೀಸ್ ಮೆರವಣಿಗೆ ಬಂದು ಇಲ್ಲಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ನಮ್ಮ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ ರಾಜಣ್ಣವರು ಭಾಳ ನೇರ ನುಡಿಯ ಸಜ್ಜನ ರಾಜಕಾರಣಿ. ಹೌದು, ಯಾವುದೇ ವಿಚಾರ ಇದ್ದರೂ ಕೂಡ ನೇರವಾಗಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಲಿ ಸ್ವಜನ ಪಕ್ಷಪಾತವಾಗಲಿ ಮಾಡಿರಲಿಲ್ಲ. ಆದರೆ ಅವರನ್ನು ಏಕಾಕಿ ಯಾವುದೇ ನೋಟಿಸ್ ಕೊಡದೆ ವಜಾ ಮಾಡಿರೋದು ಖಂಡನೀಯ. ಇದು ರಾಜಣ್ಣವರೊಬ್ಬರಿಗೆ ಆಗಿರ್ತಕ್ಕಂಥ ಅವಮಾನವಲ್ಲ, ಇಡೀ ನಾಯಕ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ದವ್ರು ಇರ್ಬೋದು, ದಳದವ್ರು ಇರ್ಬೋದು, ಎಲ್ಲರೂ ಕೂಡ ಭಾಗವಹಿಸಿದರು. ಇವತ್ತು ಎಲ್ಲರ ಒಂದು ಒಗ್ಗಟ್ಟಿನ ಹೋರಾಟ ಮುಂದೆ ಈ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಗಂಟೆ ಆಗಲಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಜೈ